ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಆಶ್ರಯದಲ್ಲಿ ನಗರದ ಪುರಭವನದಲ್ಲಿ ಆಯೋಜಿಸಲಾದ 8 ದಿನಗಳ ತುಳು ನಾಟಕ ಪರ್ವದ ಸಮಾರೋಪ ಕಂಡಿತು. ಇನ್ನು ಸಮಾರೋಪ ಸಮಾರಂಭದಲ್ಲಿ ಲಚ್ಚು ನಾಟಕದ ಮೂಲಕರ್ತರು ಎನ್ ಗೋಪಾಲಕೃಷ್ಣ ಬೆಂಗಳೂರು ಮಾತನಾಡಿ, ತುಳು ನಾಟಕಗಳ ಅಧ್ಯಯನ ಮತ್ತು ವಿಮರ್ಶೆ ನಡೆಯಬೇಕು. ನಾಟಕ ಪ್ರದರ್ಶನದಿಂದ ಸಮಾಜಕ್ಕಾದ ಪರಿಣಾಮಗಳ ಬಗ್ಗೆ ಅವಲೋಕಿಸಬೇಕಾಗಿದೆ ಎಂದು ಹೇಳಿದರು. ಐತ ಪ್ರತಿಯೊಂದು ಕೈಂಕರ್ಯವನ್ನು ಮಲ್ತೊಂದಿತ್ತಿನಕ್ಕೂ ಬಡವರ್ಗದ ಮಧ್ಯಮ ವರ್ಗದ ಜನರು ಮುಗ್ಲಿಗೆ ಸರಿಯಾದ ಪೋಷಕರಾದ ನಮ್ಮ ತುಳುನಾಡದ ಶ್ರೀಮಂತರೆಲ್ಲ ಚಿಕ್ಕದಿದ್ದೀರು. ಅಪವಾದವು ಕೇವಲ ಒಂದು ಬೆರಳೆಣಿಕೆ ಕೆಲವರು ದಿಕ್ಕುದುಕ್ಕು ನಾಟಕಗಳಿಗೆ ರಾಜಾಶ್ರಯ ಎಲ್ಲ ಇಜ್ಜಾಡು. ರಾಜಾಶ್ರಯ ಬಂದ ಸರ್ಕಾರದ ಆಶ್ರಯ ಒಂದು ಶ್ರೀಮಂತನ ಆಶ್ರಯ ಎಲ್ಲ ಇಜ್ಜಾಡು, ಸಂಘ ಸಂಸ್ಥೆಯಲ್ಲಿ ಆಶ್ರಯ ಎಲ್ಲ ಇಜ್ಜಾಡು. ಒಂದು ನಾಟಕ ಕೂಡ ಮೂಜಿ ತಿಂಗಳು ಹ್ಯಾಂಡ್ ಬಿಲ್ ಬಂದು ಊರೂರು ತಿರುಗದು ಒಂದು ಆರ್ಟ್ ಕಲೆಕ್ಷನ್ ಮಾಡ್ತದೆ. ನಾಟಕ ಗುಂಪಿನ ಮನದಲ್ಲಿ ಕ್ಲಬ್ಗೂ ಬಾಕಲು ಮಾಡೋದು ಗುಂಪಿನ ಜವನೀರು ನಮ್ಮದು ಜಾಸ್ತಿ ಇತ್ತು ಅವರ ನಾಟಕ ರಂಗ ನಿರೀಕ್ಷೆ ಮಲ್ತನಾಥ್ ನಮ್ಮ ಬೆಳವಣಿಗೆ ಆಯ್ತು. ನಾಟಕದ ಸಂಖ್ಯೆ ಬೆಳವಣಿಗೆ ಆದಪ್ಪು ಆಡ ಸಂಖ್ಯೆದ ಪರಿಣಾಮ ತುಳುನಾಡದ ಜನಗುಲ್ಲ ಮಿತ್ತು ಜಾಸ್ತಿ ಗೂರ್ಜಿ. ಈ ವೇಳೆ ಉಪನ್ಯಾಸಕ ಡಾಕ್ಟರ್ ಶಿವರಾಮ್ ಶೆಟ್ಟಿ ಬೋಳಾರ, ಹಿರಿಯ ರಂಗಕರ್ಮಿ ಕಲಾವಿದ ಸದಾನಂದ ಸುವರ್ಣ, ತುಳು ಅಕಾಡೆಮಿ ಅಧ್ಯಕ್ಷ ಎಸ್.ಸಿ. ಭಂಡಾರಿ, ತುಳು ನಾಟಕ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಮತ್ತಿತರರು ಉಪಸ್ಥಿತರಿದ್ದರು.